ಆಂಬ್ಯುಲೆನ್ಸ್ ಇದ್ದರೂ ಚಾಲಕನಿಲ್ಲ, ವೈದ್ಯರಿಲ್ಲದೆ ರೋಗಿ ಸಾವು. ದುಬಲಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದುರಂತ. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ 24x7 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಗೈರು ಹಾಜರಿ ಹಾಗೂ ಆಂಬ್ಯುಲೆನ್ಸ್ ಚಾಲಕನಿಲ್ಲದ ಕಾರಣ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ವೃದ್ಧರೊಬ್ಬರು ಆಸ್ಪತ್ರೆಯಲ್ಲಿ ಪ್ರಾಣ ಕಳೆದುಕೊಂಡಿರುವ ದಾರುಣ ಘಟನೆ ವರದಿಯಾಗಿದೆ. ಮೃತರನ್ನು ದುಬಲಗುಂಡಿ ಗ್ರಾಮದ ತುಕಾರಾಂ 70 ವರ್ಷ ಎಂದು ಗುರುತಿಸಲಾಗಿದೆ. ಘಟನೆಯ ವಿವರ: ಬೆಳಗಿನ ಜಾವ ಸುಮಾರು 9:30 ಹೊತ್ತಿಗೆ ಅಸ್ತವ್ಯಸ್ತಗೊಂಡ ತುಕಾರಾಂ ಅವರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದಿದ್ದರು. ಆದರೆ 24x7 ಸೇವೆ ಒದಗಿಸಬೇಕಾದ ಆಸ್ಪತ್ರೆಯಲ್ಲಿ ವೈದ್ಯರು ಇರಲಿಲ್ಲ. ಕೇವಲ ಸ್ಟಾಫ್ ನರ್ಸ್ ಮಾತ್ರ ಕರ್ತವ್ಯದಲ್ಲಿದ್ದರು. ಪ್ರಾಥಮಿಕ ಚಿಕಿತ್ಸೆ ನೀಡಲು ಯಾವುದೇ ಸೂಕ್ತ ಸೌಲಭ್ಯಗಳಿಲ್ಲದ ಕಾರಣ ರೋಗಿಯನ್ನ ಬೇರೆಡೆ ಕರೆದುಕೊಂಡು ಹೋಗುವಂತೆ ನರ್ಸ್ ಸೂಚಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಆಂಬ್ಯುಲೆನ್ಸ್ ವಾಹನ ನಿಂತಿದ್ದರೂ ಅದನ್ನ ಓಡಿಸಲು ಚಾಲಕ ಇರಲಿಲ್ಲ. ಬೇರೆ ವಾಹನದ ವ್ಯವಸ್ಥೆಯೂ ಆಗದೆ ಕೊನೆಗೆ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಾಹಿತಿ ನೀಡುವಷ್ಟರಲ್ಲಿಯೇ ಚಿಕಿತ್ಸೆ ಸಿಗದೆ ತುಕಾರಾಂ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಕುರಿತು ಮೃತ ತುಕಾರಾಂ ಅವರ ಪುತ್ರ ಬಸವರಾಜ್ ಕಣ್ಣೀರು ಹಾಕುತ್ತಾ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿದ್ದಾರೆ. ತಮ್ಮ ತಂದೆಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಭಜನೆ ಹಾಕುತ್ತಾ ಊರೆಲ್ಲ ತಿರುಗುತ್ತೇವೆ, ಕೊನೆಗೆ ಮನೆ ಹತ್ತಿರ ಪೂಜೆ ಮಾಡುವಾಗ ಚಕ್ಕರ್ ಬರ್ತಾ ಇದೆ ಅಂದ್ರು. ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಸಲೈನ್ ಏನಾದರೂ ಹಾಕಿಸೋಣ ಎಂದು ಕರೆದುಕೊಂಡು ಬಂದೆವು. ಆದರೆ ಆಸ್ಪತ್ರೆಯಲ್ಲಿ ಇಬ್ಬರೂ ಸ್ಟಾಫ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವರಿಗೂ ಪ್ರಥಮ ಚಿಕಿತ್ಸೆ ನೀಡಲು ಒಂದಲ್ಲ ಒಂದು ವಸ್ತು ಸಿಗದೆ ಪರದಾಡುತ್ತಿದ್ದರು. ಕೊನೆಗೆ ಹುಮ್ನಾಬಾದ್ಗೆ ಕರೆದುಕೊಂಡು ಹೋಗೋಣ ಎಂದರೆ ವಾಹನ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇದ್ದರೂ ಡ್ರೈವರ್ ಇರಲಿಲ್ಲ. ಸೂಕ್ತ ಚಿಕಿತ್ಸೆ ಸಿಗದೆ ನನ್ನ ತಂದೆ ನನ್ನ ಕಣ್ಣೆದುರೆ ಉಸಿರು ಬಿಟ್ಟರು ಎಂದು ಮೃತರ ಮಗ ಬಸವರಾಜ್ ಕಣ್ಣೀರಿಟ್ಟಿದ್ದಾರೆ. 20 ನಿಮಿಷ ನಮ್ಮ ಅಪ್ಪನೇ ಹಾಸ್ಪಿಟಲ್ ತೊಗೊಂಡ್ಬಂದಿವ್ರಿ. ಇಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಆಂಬ್ಯುಲೆನ್ಸ್ ಬರ್ಲಾಕ 40 ಮಿನಿಟ್ ಐತ್ರಿ. ಆಂಬ್ಯುಲೆನ್ಸ್ ಬರಸಕ ನಮ್ಮ ಅಪ್ಪ ಜೀವ ಹೋಯ್ತು. ಇವ್ರು ಏನ್ ಬಿ ಟ್ರೀಟ್ಮೆಂಟ್ ಮಾಡಲಿಲ್ಲ, ಏನ್ ಬಿ ಮಾಡಿಲ್ಲ. ಬಂದಾಗ ಯಾರ್ಯಾರು ಇದ್ರಿ ಹಾಸ್ಪಿಟಲ್? ಹಾಸ್ಪಿಟಲ್ ಖಾಲಿ ಇಬ್ಬರು ಇದ್ರು. ಲೇಡೀಸ್ ಒಬ್ರು ಸ್ಟಾಫ್ ನರ್ಸ್ ಇದ್ರು. ಸ್ಟಾಫ್ ಯಾರು ಬಿದ್ದಿಲ್ರಿ. ನಾವು ಖುದ್ ಇವನ ಎತ್ಕೊಂಡು ಹೋಗಿದವ್ರಿ. ಚೆಕ್ ಮಾಡತ್ರಿ, ನರ ಸಿಗಲ್ಲ. ಏನೇನು ಮಾಡೋದು ಅಸಲಿ ಒಂದು ಗಲ್ತಿಸ್ರೆ ನಮ್ಮ ಅಪ್ಪನ ಇದು ಹೋಯ್ತು. ಆಂಬ್ಯುಲೆನ್ಸ್ ಇದ್ದಿಲ್ಲ. ಆಂಬ್ಯುಲೆನ್ಸ್ ಇದ್ದಿಲ್ರಿ. ಆಂಬ್ಯುಲೆನ್ಸ್ ಅದಾಗ ಬಟ್ ಡ್ರೈವರ್ ಇಲ್ಲ ಅಂತ ಅದಕ್ಕೆ ರಾತ್ರಿ ಡ್ಯೂಟಿ ಮಾಡ್ತಾನಂತ ನೈಟ್ ಡೇ ಮಾಡಲ್ಲ ಅಂತ್ರಿ ಅವ. ಅದ್ರ ಸಲುವಾಗಿ ಈ ತರ ಆಂಬ್ಯುಲೆನ್ಸ್ ಅದ, ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲ. ಅದ್ರ ಸಲುವಾಗಿ ನಮ್ ಹಿಂಗಾಯ್ತು ನೋಡ್ರಿ. BVS ಡಾಕ್ಟರ್ ಇಲ್ಲಿ ಇರಲ್ಲ. ಇಲ್ಲಿ ಆಯ್ತು ಆಂಬ್ಯುಲೆನ್ಸ್ ಅದ, ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲ. ಮೊನ್ನೆ ಬಿ ನೈಟ್ ಹಿಂಗೆ ಆಯ್ತು. ತಗೋ ಡ್ರೈವರ್ ಇದ್ದಿಲ್ಲ. ಅವತ್ತು 9-10 ಪೇಷಂಟ್ ಬಂದ 7 ಗಂಟೆಗೆ 9ಕ್ಕೆ ಬರ್ತಾನೆ ಡ್ರೈವರ್. ಈಗ ಆ ಪೇಷಂಟ್ಗಳಿಗೆ ಉಳಿಸ್ಬೇಕಾ ಹೆಂಗೆ ಮಾಡ್ಬೇಕು? ಈಗ ಪ್ರೈವೇಟ್ ಗಾಡಿ ಕಟ್ಕೊಂಡು ಇಲ್ಲಿಂದ ಜನಗಳು ಹೋಗ್ತಾ ಇದಾರೆ. ಭಾಳ ತೊಂದರೆ ಇದೆ. ಹಾಗೂ DHO ಇವಾಗಲೇ ಕಾಲ್ ಮುಖಾಂತರ ಮಾತಾದ್ರೆ ನಂಗೆ ಬರ್ಲಿಕ್ಕಾಗಲ್ಲ, ನಂಗೆ ಆರಾಮಿಲ್ಲ ಅಂತ ಹೇಳ್ತಾರೆ. DHO ಅವ್ರನ್ನ DHO ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಮೆಡಿಕಲ್ ಆಫೀಸರ್ ಮಾತಾಡಿದ್ರೆ ಮೆಡಿಕಲ್ ಆಫೀಸರ್ ಅಂತಾರೆ, ನಾ THO ಅವ್ರಿಗೆ ಮಾತಾಡ್ತೀನಿ ಅಂತಾರೆ. ಮತ್ತೆ ಯಾರಿಗೆ ಹೇಳ್ಬೇಕು ನಾವು? ಇಲ್ಲಿನ ಸಮಸ್ಯೆ ಯಾರಿಗೆ ಹೇಳ್ಬೇಕು? ಮೆಡಿಕಲ್ ಆಫೀಸರಿಗೆ ಕೇಳಿದ್ರೆ DHO ಮಾತಾಡ್ತೀನಿ ಅಂತಾರೆ. THO ಮಾತಾಡಿದ್ರೆ DHO ಮಾತಾಡ್ತೀನಿ ಅಂತಾರೆ. ಇವು ಒಬ್ಬರ ಮೇಲೆ ಒಬ್ಬರು ಆಗಿದ್ರೆ ಅಯ್ಯತನ ಇಲ್ಲಿ ಜೀವ ಹೋಗ್ತಾ ಇದ್ದೇವೆ ನಮ್ಮಲ್ಲಿ. ಇದಕ್ಕೆಲ್ಲ ಹೊಣೆ ಯಾರು? ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮುತ್ತುವರಿಸಬೇಕು. ಹಾಗೂ ಇಲ್ಲಿಂದ ಸಂಬಂಧಪಟ್ಟ ಶಾಸಕರು ಬಿ ಇದಕ್ಕೆ ಕೇರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಹಾಕ್ತಾ ಅಂತ ಅವ್ರು ಸುಮಾರು ಸಲ ಹೇಳ್ತಾರೆ. ಅದು ಆಂಬ್ಯುಲೆನ್ಸ್ ಡ್ರೈವರ್ ಬಿ ಹಾಕ್ತಾ ಇಲ್ಲ. ಇಲ್ಲಿ ನಮ್ದು ಇಲ್ಲಿಂದ ಜನಗಳು ಸುಮಾರು 10,000 ಜನಸಂಖ್ಯೆ ಇದೆ. ಇಲ್ಲಿ ಇದಕ್ಕೆ ಏನ್ ಬಿ ಆಯ್ತು ಅಂತಾರೋ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಇಲ್ಲಿ ಈಗ ಇದಕ್ಕೆ ಬಂದು ಜಿಲ್ಲಾ ವೈದ್ಯಾಧಿಕಾರಿ ಅವರು ಜಿಲ್ಲಾ DHO ಅವ್ರು ಬರ್ಬೇಕಿಲ್ಲಿ ಬಂದು ಈ ಅವ್ರ ಫ್ಯಾಮಿಲಿದವ್ರಿಗೆ ಬಂದು ಈ ಏನದ ಇದು ಸ್ಪಷ್ಟನೆ ಕೊಡಬೇಕು ಅಂತ ಹೋಗ್ಬೇಕು. ಅವ್ರು ಈಗ ಡೆತ್ ಆದ್ರೂ ಮೃತದೇಹ ನೀವು ತೆಗೆದುಕೊಂಡು ಹೋಗ್ತಾ ಇಲ್ಲ, ಏನ್ ಬೇಡಿಕೆಗಳು ಇಟ್ಟಿದ್ರಿ? ಬೇಡಿಕೆ ಅವ್ರು ಇವ್ರು ಬರ್ಬೇಕು, DHO ಅವ್ರು ಇಲ್ಲಿಗೆ ಬರ್ಬೇಕು. DHO ಬರೋ ತನ ನಾವು ಅಲ್ಲಿ ತನಕ ನಾವು ಇದು ಇಲ್ಲಿಂದ ಬಾಡಿ ಒಯ್ಯಲ್ಲ ನಾವು. ಈಗ ಕರೆ ಮಾಡಿದ್ರೆ ಏನ್ ಹೇಳ್ತಾ ಇದ್ರು? ಅವ್ರು ನಂಗೆ ಬರ್ಲಕ್ಕಾಗಲ್ಲ, ನಂಗೆ ಆರಾಮಿಲ್ಲ ಅಂತ ಹೇಳ್ತಾರೆ. ಈಗ ಆರಾಮಿಲ್ಲ ಅಂದ್ರು ಅವ್ರ ಜಗದಾಗ ಬೇರೆ ಆರಾಮಿಲ್ಲ ಅಂತಂದ್ರೆ ನೀವು ಇನ್ಚಾರ್ಜ್ ಅವ್ರಿಗೆ ಕಳ್ಸ್ರಲ್ಲ ಅಂತಂದ್ರ ಇಲ್ಲ ನಂಗೆ ಬರ್ಲಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡ್ತಾರ. ಅವ್ರು ಬರ್ಬೇಕಂತ ಅವ್ರೆಲ್ಲ ಅವ್ರ ಇನ್ಚಾರ್ಜ್ ಬರ್ಬೇಕಂತ ನಮ್ದು ಇದೆ. ಇಲ್ಲೇ ಡೆತ್ ಆಗಿತ್ತು. DHO ಅವ್ರು ಬಂದಿರು, THO ಅವ್ರು ಬಂದಿರು. ಅವಾಗ ಏನು ಆಶ್ವಾಸನೆ ಕೊಟ್ಟರು? ಇಲ್ಲ ನಿಮ್ಗೆ ರಾತ್ರಿ ಮತ್ತು ಹಗಲು 2 ಡ್ರೈವರ್ ಇರಂಗೆ ಮಾಡ್ತೇವೆ ಅಂತ ಹೇಳಿದ್ರು. ಅದ್ರ ಬಾದ್ 1 ಡ್ರೈವರ್ಗೆ ಹಾಕ್ಯಾರ. ಅವ ನೈಟ್ ಮಾಡ್ತಾನೆ ಅಷ್ಟೇ, ಡೇ ಮಾಡಲ್ಲ. ಅವ 12 ಗಂಟೆ ಮಾಡಿ ಅವ 8ಕ್ಕೆ ಹೋಯ್ತಾನೆ.
ಇದು 8ರ ಬಾದ್ ಆಗಿಂದ ಅದ ಕೇಸು. 8ರ ಬಾದ್ ಅದ್ರಾಗ ಡಾಕ್ಟರ್ ಇದ್ರು ಏನಲ್ಲ, ಸ್ಟಾಫ್ ನರ್ಸ್, ಒಬ್ಬರು ಯಾರೋ ಲೇಡೀಸ್ ಡಾಕ್ಟರ್ ಏನೋ ಇದ್ರು ಅಂತ. ಅವ್ರಿಬ್ಬರಿಗೆ ಬಿಟ್ಟು ಡಿ ಗ್ರೂಪ್ ಅಂತೂ ಇಲ್ಲೇ ಇಲ್ಲ. ಡಿ ಗ್ರೂಪ್ ಬಿ ಒಂದೇ ಅದ ನಂಬಲ್ಲಿ. ಡಿ ಗ್ರೂಪ್ ಬಿ 4 ಮಂದಿ ಬೇಕು, ಒಬ್ರು ಯಾರ ನಂಬಲ್ಲಿ ಪಬ್ಲಿಕ್ ಅದ. ಒಮ್ಮೆ 10,000 ಮ್ಯಾಲ ಅದ, 10,000 ಪಬ್ಲಿಕ್ ಮ್ಯಾಲ ಅದ. ಇಲ್ಲಿ ಸುತ್ತ ಹಳ್ಳಿದ್ ಬರ್ತಾರ, ಎಲ್ಲರೂ ಬರ್ತಾರ. ಮತ್ ಯಾವ್ದೇ ತರ ಸ್ಟಾಫ್ ಇದು ಕಮ್ಮಿ ಅದ. ಇಲ್ಲಿ ಭಾಳ ಭಾಳ ಜರೂರಿ ಅದ. DHO ಅವ್ರಿಗೆ ಬಿ ನಾವು ಲೆಟರ್ ಬರ್ದಿದ್ದೆವು. MLC ಸಾಬ್ರು ಲೆಟರ್ ಹಚ್ಚು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು, ಔಟ್ಸೋರ್ಸ್ ಮೇಲೆ ಡಿ ಗ್ರೂಪ್ ತೋರ್ಸರ್ ಅಂತೇಳಿ ಮನವಿ ಮಾಡಿದ್ದೆವು. ಬಟ್ ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅವರು DHO. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.